ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವ್ರಿಗೆ ಮೂಡ ಕೇಸ್ನ ಸಂಕಷ್ಟ ಸುತ್ತಿಕೊಳ್ತಿರೋ ಹೊತ್ತಲ್ಲಿ ಇಡಿ ಈ ಕೇಸನ್ನು ಮಹತ್ವದ ಘಟ್ಟಕ್ಕೆ ತಗೊಂಡು ಹೋಗಿ ನಿಲ್ಲಿಸಿರೋ ಹೊತ್ತಲ್ಲಿ ಈಗ ಡೆಲ್ಲಿಯಿಂದ ಬರ್ತಾ ಇದೆ ಶಾಕಿಂಗ್ ನ್ಯೂಸ್. ಸಿದ್ದರಾಮಯ್ಯನವರ ಪ್ಲಾನನ್ನು ತಲೆ ಕೆಳಗೆ ಮಾಡೋದಕ್ಕೆ ನಿಂತು ಬಿಡ್ತಾ ಕೈಯಲ್ಲೇ ಸಿದ್ದರಾಮಯ್ಯನವರ ವಿರೋಧಿ ಬಣ. ಅದಕ್ಕೆ ಸ್ಪಷ್ಟವಾದ ಸುಳಿವು ಸಿಗ್ತಾ ಇದೆ. ಮುಖ್ಯಮಂತ್ರಿ ಕುರ್ಚಿಗೆ ಕಂಟಕ ಫಿಕ್ಸ್. ಹಾಗಾದರೆ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, 3-3 ಗೆದ್ದಾಗಿದೆ ಬೈ ಎಲೆಕ್ಷನ್ನಲ್ಲಿ. ಆ ಮೂಲಕ ಬಲ ಬಂದಿದೆ, ಎಲ್ಲ ಸರಿ. ಆದರೆ ಸಮಯಕ್ಕಾಗಿ ಕಾದು ಕೂತಿದೆ ಮತ್ತೊಂದು ಬಣ. ಈಗಲೇ ಸುಮ್ಮನೆ ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಆಗೋ ಬದಲು ಸಮಯಕ್ಕೆ ಕಾಯೋಣ, ಮೂಡ ಕೇಸ್ ತಂತಾನೆ ಸಮಸ್ಯೆ ತಂದಿಟ್ಟಾಗ ಕುರ್ಚಿ ಖಾಲಿ ಮಾಡಲೇಬೇಕಲ್ಲ ಅಂತ ಒಂದು ಬಣ ಕಾಯ್ತಿದೆ ಅನ್ನೋದು ಗೊತ್ತಿರೋದೆ. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋ ಪ್ರಯತ್ನ ಪಕ್ಷದಲ್ಲೇ ಆಗ್ತಿದೆಯಾ ಅನ್ನೋ ಮಟ್ಟಿಗೆ ಈಗ ಅದ್ಯಾವುದಕ್ಕೂ ಅವಕಾಶ ಮಾಡಿಕೊಡಬಾರ್ದು ಅಂತ ಎಲೆಕ್ಷನ್ ಗೆಲ್ಲಿಸೋ ಮೂಲಕವೂ ಬಲ ಹೆಚ್ಚಿಸ್ಕೊಂಡಿರುವ ಸಿದ್ದರಾಮಯ್ಯನವರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಹಾಸನದಲ್ಲಿ, ಅದು JDSನ ಕೋಟೆಯಲ್ಲಿ, ದೇವೇಗೌಡರ ಕೋಟೆಯಲ್ಲೇ ಭರ್ಜರಿ ಸಮಾವೇಶವನ್ನು ಮಾಡೋದು, ಸ್ವಾಭಿಮಾನಿ ಸಮಾವೇಶ. ಒಂದು ಲೆಕ್ಕದಲ್ಲಿ ಸಿದ್ದರಾಮೋತ್ಸವ ಮಾದರಿಯಲ್ಲಿ ಭರ್ಜರಿ ಶಕ್ತಿ ಪ್ರದರ್ಶನ, ಲಕ್ಷಗಟ್ಟಲೆ ಜನರನ್ನು ಸೇರಿಸುವ ಮೂಲಕ ಮತ್ತೊಂದು ದಾಖಲೆಯ ಕಾರ್ಯಕ್ರಮ ಮಾಡೋದು. ಸಿದ್ದರಾಮಯ್ಯನವರು ಅಂದರೆ ಸಿದ್ದರಾಮಯ್ಯನವರು ಅವರಿಗೆ ಮ್ಯಾಚೇ ಇಲ್ಲ ಅನ್ನುವಂಥ ಬಿಗ್ ಮೆಸೇಜನ್ನು ಪಾಸ್ ಮಾಡೋದು. ಅವರ ಮಾಸ್ ಲೀಡರ್ ಇಮೇಜಲ್ಲಿ ಯಾವುದೇ ಕುಂದು ಕೊರತೆ ಬಂದಿಲ್ಲ ಅನ್ನುವಂಥ ಮೆಸೇಜನ್ನು ಪಾಸ್ ಮಾಡೋದು. ಈ ಮೂಲಕ ಹೆಚ್ಚು ಕಡಿಮೆ ಆದರೆ ನಾಳೆ ಕುರ್ಚಿಗೆ ಯಾರಾದರೂ ಕೈ ಹಾಕಿದ್ರೆ, ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸುವ ಪ್ರಯತ್ನ ಆದರೆ ಏನಾಗಬಹುದು ಸರ್ಕಾರಕ್ಕೆ? ಶಾಸಕರು ಅವ್ರ ಬೆನ್ನಿಗೆ ಎಷ್ಟು ಜನ ಇದ್ದಾರೆ? ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ ಏನಾಗಬಹುದು ಭವಿಷ್ಯದಲ್ಲಿ? ಕರ್ನಾಟಕ ಕಾಂಗ್ರೆಸ್ನ ಪರಿಸ್ಥಿತಿಯನ್ನು ಕ್ಲಿಯರ್ ಮೆಸೇಜನ್ನು ಪಾಸ್ ಮಾಡೋ ಉದ್ದೇಶದಿಂದಲೇ ಈ ಸಮಾವೇಶ ಅನ್ನೋದು ಗೊತ್ತಾಗ್ತಿರೋದು, ಎಲ್ಲರಿಗೂ ಗೊತ್ತಾಗ್ತಿರೋದೆ. ದಿಢೀರ್ ಅಂತ ಈಗೇನು ಎಲೆಕ್ಷನ್ನೂ ಮುಗಿದು ಹೋಯಿತು, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿವೆ. ಆದರೆ ಹಾಸನಕ್ಕೆ ಹೋಗಿ ಸಿದ್ದರಾಮಯ್ಯನವರು ಸ್ವಾಭಿಮಾನಿ ಸಮಾವೇಶ ಮಾಡುವಂಥದ್ದು ಏನು ಬಂದಿದೆ? ಈಗ ಸಮಾವೇಶ ಮಾಡ್ತಿದ್ದಾರೆ ಅಂದರೆ ಕುರ್ಚಿಗೆ ಕಂಟಕ ಬಂದಿದೆ ಅನ್ನೋದು ಕ್ಲಿಯರ್ ಅಲ್ವಾ? ಹಾಗಾಗಿ ಸಮಾವೇಶ ಮಾಡೋದಕ್ಕೆ ತಯಾರಿಯಾಗಿದೆ. ಪಕ್ಷದ ಕಚೇರಿಯಲ್ಲೇ ಒಂದು ಮೀಟಿಂಗ್ ಎಲ್ಲ ಮಾಡಿದ್ದಾರೆ, ಪೋಸ್ಟರು ಅದು ಇದು ಎಲ್ಲ ತಯಾರಾಗಿಬಿಟ್ಟಿದೆ. ಈಗ ನೋಡಿ, ಸ್ವಪಕ್ಷೀಯರೇ ಶಾಕ್ ಕೊಡ್ತಿರೋದು ಸಿದ್ದರಾಮಯ್ಯನವ್ರಿಗೆ. ಖರ್ಗೆ ರಾಹುಲ್ ಗಾಂಧಿಯವರ ಮೊರೆ ಹೋಗಿರೋದು. ಖರ್ಗೆ ಅವರಿಗೆ ಪತ್ರ ಬರೆದಿದ್ದಾರೆ, ಸಿದ್ದರಾಮಯ್ಯನವರ ಈ ನಡೆಯನ್ನು ನಾವು ಒಪ್ಪೋದಿಲ್ಲ, ಇದು ಸಾಧ್ಯವೇ ಇಲ್ಲ, ಈಗಲೇ ಹೆಜ್ಜೆ ಹಿಂದಿಡಬೇಕು ಅವರು ಅಂತ. ಅಂದರೆ ಸಮಾವೇಶದ ಅವಶ್ಯಕತೆಯೇ ಇರಲಿಲ್ಲ. ಈಗ ಸಮಾವೇಶ ಮಾಡಿದ್ರೆ ಯಾರಿಗೂ ಲಾಭ? ಪಕ್ಷಕ್ಕೇನು ಲಾಭ? ಸಂಘಟನೆಗೇನು ಲಾಭ? ವೈಯಕ್ತಿಕ ಲಾಭಕ್ಕಾಗಿ ಸ್ವಾಭಿಮಾನಿ ಸಮಾವೇಶ, ಅದು ಕೂಡ ಪಕ್ಷದ ಚಿಹ್ನೆಯಡಿ ಮಾಡ್ತಿಲ್ಲ ಅವರು. ಪಕ್ಷದ ಚಿಹ್ನೆ ಇಲ್ಲದೆ ಈ ಸಮಾವೇಶವನ್ನು ಯಾಕೆ ಮಾಡಬೇಕೀಗ ಅನ್ನುವ ಪ್ರಶ್ನೆಯನ್ನು ಇಟ್ಟು ತಕ್ಷಣಕ್ಕೆ ಇದಕ್ಕೆ ಬ್ರೇಕ್ ಹಾಕಬೇಕು. ಮಾಡೋದಾದರೆ ಪಕ್ಷದ ಚಿಹ್ನೆಯಡಿ ಒಗ್ಗಟ್ಟಿನಿಂದ ಎಲ್ಲರೂ ಸೇರ್ಕೊಂಡು ಮಾಡ್ತೀವಿ. ಸಿದ್ದರಾಮಯ್ಯನವ್ರ ವ್ಯಕ್ತಿ ಪೂಜೆ ಮಾಡುವಂಥ ಟೈಮ್ ಈಗ ಯಾಕಪ್ಪ? ಅವಾಗೇನೋ ಸಿದ್ದರಾಮೋತ್ಸವ ಅಂತ ಮಾಡಿದ್ರು, ರಾಹುಲ್ ಗಾಂಧಿಯವರು ಬಂದರು, ಅವ್ರಿಗೆ 75ನೇ ವರ್ಷದ ಹುಟ್ಟುಹಬ್ಬ, ಒಬ್ಬ ನಾಯಕನಾಗಿ 23 ಚುನಾವಣೆಗೆ ಅದು ಒಂದು ರೀತಿಯಲ್ಲಿ ಅನುಕೂಲ ಅನ್ನೋ ಥರ ಒಪ್ಕೊಂಡ್ರೇನೋ. ಬಟ್ ಈಗೇನಿದೆ? ಎಲೆಕ್ಷನ್ನೂ ಇಲ್ಲ, ಇನ್ನೊಂದು ಇಲ್ಲ, ಸ್ವಾಭಿಮಾನಿ ಸಮಾವೇಶ, ವ್ಯಕ್ತಿ ಪೂಜೆ. ಯಾಕೆ? ಇದಕ್ಕೆ ನಾವು ಸುತಾರಾಮ್ ಒಪ್ಪೋದೇ ಇಲ್ಲ ಅಂತ ಕಡ್ಡಿ ತುಂಡು ಮಾಡದಂತೆ ರಾಜ್ಯ ಕಾಂಗ್ರೆಸ್ನ ಬಿಗ್ ಲೀಡರೇ ಒಬ್ಬರು ಮತ್ತು ಅವ್ರ ಜೊತೆಗೆ ಒಂದಿಷ್ಟು ಜನ ಶಾಸಕರೆಲ್ಲ ಸೇರಿಕೊಂಡು ಈಗ ಖರ್ಗೆ ಅವ್ರಿಗೆ ಪತ್ರ ಬರೆದಿದ್ದಾರೆ ಅನ್ನುವ ಸುದ್ದಿ ಸಿಡಿದಿದೆ ಡೆಲ್ಲಿಯಿಂದ. ಖರ್ಗೆ ಅವರು ಮೊದಲೇ ಮೂಡ ಕೇಸಲ್ಲಿ ಏನು ಹೇಳಿದ್ರು? ಪಕ್ಷ ಮುಖ್ಯ, ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು. ಸಿದ್ದರಾಮಯ್ಯನವರು ಇವತ್ತಿರ್ತಾರ್ರಿ, ನಾಳೆ ಹೋಗ್ತಾರೆ. ಆದರೆ ಪಕ್ಷಕ್ಕೆ ಸಮಸ್ಯೆ ಆಗುವಂಥ ಪರಿಸ್ಥಿತಿ ಬಂದರೆ ಸುಮ್ಮನಿರಲ್ಲ. ನಾಳೆ ನೋಡೋಣ, ಚಾರ್ಜ್ ಶೀಟ್ ಹಂತಕ್ಕೆ ಹೋದಾಗ ಆ್ಯಕ್ಷನ್ ತಗೊಳ್ಬೇಕಾ, ಏನು ಮಾಡಬೇಕು ಗೊತ್ತಾಗತ್ತೆ. ಈಗೇನಾಗಿಲ್ವಲ್ಲ ಸದ್ಯಕ್ಕೆ ಅಂತ ಆಡಿದ ಮಾತುಗಳು ಹುಬ್ಬೇರಿಸುವಂತೆ ಮಾಡಿದ್ವು. ಈ ಮೂಡ ಕೇಸು ಹರಿಯಾಣ ಎಲೆಕ್ಷನ್ ಮೇಲೆ ಎಫೆಕ್ಟ್ ಆಗಿಬಿಟ್ಟಿದೆ ರಿಸಲ್ಟ್ಗೆ. ಈ ಕೇಸ್ನ ಮೋದಿ ವಾಗ್ದಾಳಿಗೆ ಎತ್ತುಕೊಂಡಿದ್ದೇ ಕಾರಣ ಅನ್ನೋ ಮಟ್ಟಿಗೆ ಕಾಂಗ್ರೆಸ್ ನಾಯಕರ ಬಾಯಲ್ಲೇ ಮಾತು ಬಂದಿದ್ದಾಯಿತು. ಹಾಗಾಗಿ ಅಸಮಾಧಾನ ಕೆಲವರನ್ನ, ಅದರಲ್ಲೂ ಸೀನಿಯರ್ಸನ್ನು ಆವರಿಸ್ಕೊಂಡಿದೆ. ಯಾಕೆ ಕುರ್ಚಿಗೆ ಅಂಟ್ಕೊಂಡು ಕೂತಿದ್ದಾರಪ್ಪ, ನಮಗೆ ಕೊಡಲಿ ಅವಕಾಶ ಅನ್ನೋ ರೀತಿಯಲ್ಲಿ ಸ್ವಪಕ್ಷೀಯರು ತಿರುಗಿ ಬಿದ್ದಿರೋದು ಗೊತ್ತಿರೋದೆ. ಈಗ ಈ ಸಮಾವೇಶ ಸಾಧ್ಯವೇ ಇಲ್ಲ. ಮಾಡೋದಾದ್ರೆ ನಾವು ಎಲ್ಲರೂ ಬರ್ತೀವಿ, ಗ್ಯಾರಂಟಿ, ನಮ್ಮ ಸಾಧನೆ, ಸರ್ಕಾರದ ಕಾರ್ಯವೈಖರಿ ಎಲ್ಲವನ್ನ ಜನರಿಗೆ ತಲುಪಿಸುವಂಥ ಒಂದು ಕಾರ್ಯಕ್ರಮ ಮಾಡೋಣ. ಇದು ಒಗ್ಗಟ್ಟಿನಿಂದ ಆಗೋದಾದ್ರೆ ಆಗಲಿ, ಇಲ್ಲವಾದ್ರೆ ಇಲ್ಲ. ವಿತ್
ಸಾಕ್ಷಿ ಕಳಿಸ್ಕೊಟ್ಟಿದ್ದಾರೆ. ಅಂದರೆ ಯತೀಂದ್ರ ಸಿದ್ದರಾಮಯ್ಯನವರು, ಮಹಾದೇವಪ್ಪನವರ ಫೋಟೋಸ್ ಇರೋದು, ಅಂದರೆ ಇವರೇ ಗುಂಪು ಸೇರ್ಕೊಂಡು ಮಾಡ್ತಿದೆ ಅನ್ನೋದಕ್ಕೆ ಸಾಕ್ಷಿ, ಸಭೆ ಮಾಡಿರೋದು, ಫೋಟೋಗಳಲ್ಲಿ ಕೂತಿರೋದು, ಇವರಿಷ್ಟೇ ಬಂದು ಮೀಟಿಂಗ್ ಮಾಡ್ತಿರೋ ಫೋಟೋಗಳನ್ನು ಕಳಿಸ್ಕೊಟ್ಟು, ಪಕ್ಷದ ಕಚೇರಿ ಬೇಕು ಇವ್ರಿಗೆ, ಕಾಂಗ್ರೆಸ್ ಬೇಕು, ಕಾಂಗ್ರೆಸ್ ಮೂಲಕ ಅಧಿಕಾರ ಬೇಕು, ಆದರೆ ಕಾಂಗ್ರೆಸ್ಸು ಸರ್ಕಾರ ಎರಡು ಸಮಾವೇಶದಲ್ಲಿ ಇಲ್ವಲ್ಲ ಅಂತ ದೂರ ಹೋಗಿರೋದು. ಇದು ಯಾವ ರೀತಿ? ಇದನ್ನು ನೀವು ಒಪ್ತೀರಾ? ಹೈಕಮಾಂಡ್ ಇದಕ್ಕೆ ಪ್ರೋತ್ಸಾಹ ಕೊಟ್ಟು ನಾವು ಸುಮ್ಮನಿರಲ್ಲ ಅನ್ನುವಂತಹ ಬಿಗ್ ಮೆಸೇಜ್ ಕೊಡುವ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದೆ. ಕೈಯಲ್ಲಿ ಒಂದು ಬಣ, ಅದರಲ್ಲೂ ಸ್ಟ್ರಾಂಗ್ ಲೀಡರೇ ಒಬ್ಬರು ಮೆಸೇಜ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. DK ಟೀಮ್ ಅನ್ನುವ ಸುದ್ದಿಗಳು ಸದ್ದು ಮಾಡ್ತಿದೆ. ಬಟ್ DK ಶಿವಕುಮಾರ್ ಅವರು ಪತ್ರದ ಬಗ್ಗೆ ನನಗೆ ಗೊತ್ತಿಲ್ಲ, ಸಮಾವೇಶದ ಬಗ್ಗೆ ಹೇಳಿದ್ರು, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತಾರಪ್ಪ. ನನಗೆ ಅದು ಮಾಹಿತಿ ಇಲ್ಲ, ನನಗೇನು ಗೊತ್ತಿಲ್ಲ. ಬಟ್ ನನಗೆ ಚೀಫ್ ಮಿನಿಸ್ಟರ್ ತಿಳಿಸಿದ್ದಾರೆ ಆ ಕಾರ್ಯಕ್ರಮ ಈ ರೀತಿ ಇವರೆಲ್ಲ ಮಾಡಕ್ಕೆ ಹೊರಟಿದ್ದಾರೆ ಅಂತ ಅವ್ರು ನನ್ನ ಗಮನಕ್ಕೆ ತಂದಿದ್ದಾರೆ. ಮಿಕ್ಕಿದ್ದು ನಾನು ಇರಲಿಲ್ಲ, ನಾನು ಅವರು ಭೇಟಿ ಮಾಡಿದ 4 ದಿನ ಆಯಿತು. ನಾನು ಬಂದೆ ಇಲ್ಲಿಗೆ 3 ದಿನ ಆಯಿತು. ತನಗೆ ಗೊತ್ತಿದೆಯಲ್ಲ, ಪಾರ್ಟಿ ಯಾವತ್ತೂ ಪ್ರೆಸೆನ್ಸ್ ಇದ್ದೇ ಇರ್ತದೆ. ಸೊ ಸ್ವಾಭಿಮಾನಿ ಸಮಾವೇಶ ಈ ಹೊತ್ತಲ್ಲಿ ಯಾವ ಅವಶ್ಯಕತೆಯೂ ಇಲ್ಲದಿದ್ರೂ ಮಾಡ್ತಿದ್ದಾರೆ ಅಂದರೆ ಅದು ಕುರ್ಚಿ ಕಂಟಕ ಬಂದ ಕಾರಣದಿಂದ. ಇಡಿ ಯಾವುದೇ ಟೈಮಲ್ಲಿ ಏನಾದರೂ ಆ್ಯಕ್ಷನ್ ತಗೊಳ್ಬಹುದು. ಯಾಕಂದರೆ ಅವರ ಬಾಮೈದನ ತನಕ ಬಂದಿದೆ, ಗ್ರಿಲ್ ಆಗಿದೆ. ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಕರೆಸಿ ಗ್ರಿಲ್ ಮಾಡಿದ್ದಾಗಿದೆ ಪಾರ್ವತಿ ಅವ್ರಿಗೆ ಮತ್ತು ಸಿದ್ದರಾಮಯ್ಯನವ್ರಿಗೆ. ಯಾವುದೇ ಹೊತ್ತಲ್ಲಿ ನೋಟಿಸ್ ಕೊಡಬಹುದು ಅನ್ನುವ ಮಟ್ಟಿಗೆ ಬೆಳವಣಿಗೆಗಳಾಗಿ ಡೆಲ್ಲಿಗೆ ಹೋಗಿ ಕಪಿಲ್ ಸಿಬಲ್ಲು, ಅಭಿಷೇಕ್ ಮನು ಸಿಂಘ್ವಿ ಅವರನ್ನು ದಿಢೀರಂತ ಭೇಟಿ ಮಾಡ್ಕೊಂಡು ಬಂದಿರೋದು ಗೊತ್ತು. ಸಿದ್ದರಾಮಯ್ಯನವ್ರು ಸುಮ್ಮನೆ ಹೋಗಿಲ್ಲ, ಅವ್ರಿಗೆ ಮೆಸೇಜ್ ಬಂದಿದೆ ಮುಂದಿನ ಬೆಳವಣಿಗೆ ಏನು ಅಂತ. ಈಗ ಲೋಕಾಯುಕ್ತವೇ ಬರೆದಿರುವಂಥ ಟಿಪ್ಪಣಿ, ಲೋಕಾಯುಕ್ತದ ಅಧಿಕೃತ ದಾಖಲೆಯನ್ನು ಸ್ನೇಹಮಯಿ ಕೃಷ್ಣ ಅವರು ರಿಲೀಸ್ ಮಾಡಿದ್ರು ಮೊದಲೇ ಗೊತ್ತಿತ್ತು ಲೋಕಾಯುಕ್ತಕ್ಕೆ. ಸೊ ಅಲ್ಲಿ ದಾಳಿ ಆಗತ್ತೆ, ಸರ್ಚ್ ವಾರೆಂಟ್ ಎಲ್ಲ ಫೈನಲ್ ಆಗಿ 24 ಗಂಟೆ ಒಳಗಡೆ ಬಂದು ಒಬ್ಬರು IAS ಅಧಿಕಾರಿ ಡಾಕ್ಯುಮೆಂಟ್ಸ್ ಹೊತ್ಕೊಂಡು ಹೋದರು ಅಂತೆಲ್ಲ ಆರೋಪ ಮಾಡಿದ್ದಾರೆ. ಸುಮಾರು ವಿಷಯಗಳು, ಗಂಭೀರವಾದ ವಿಷಯಗಳು, ಸಹಿಯಿಂದ ಹಿಡಿದು ಅರ್ಜಿ ಶುಲ್ಕ ಎಲ್ಲದರಲ್ಲೂ ಲೋಪ ಆಗಿರೋ ದಾಖಲೆಗಳನ್ನು ರಿಲೀಸ್ ಮಾಡಿದ್ದಾರೆ. ಹೈಕೋರ್ಟಲ್ಲಿ ಕೇಸ್ ನಡೀತಿದೆ. CBI ಎಂಟ್ರಿಗೆ ಒಂದಕ್ಕಿಂತ ಒಂದು ಭರ್ಜರಿ ಸಾಕ್ಷಿಗಳು, ಪೂರಕವಾದಂಥ ದಾಖಲೆಗಳಿವೆ ಅಂತ ಹೇಳ್ತಿದ್ದಾರಲ್ವ. ಇಡಿ ಕೂಡ ಮಹತ್ವದ ಘಟ್ಟಕ್ಕೆ ಬಂದು ತಲುಪಿದೆ ವಿಚಾರಣೆ. ಹಾಗಾಗಿ ಸಿದ್ದರಾಮಯ್ಯನವ್ರಿಗೆ ಸಂಕಷ್ಟ ಎದುರಾಗತ್ತೆ ಅಂತ ಕಾಯ್ತಿರೋದು ಕೈಯಲ್ಲಿ ಬಣ. ಇದ್ರ ನಡುವೆ ಇವರು ಶಕ್ತಿ ಪ್ರದರ್ಶನಕ್ಕೆ ನಿಂತು ಹೈಕಮಾಂಡ್ ಏನಾದರೂ ಮತ್ತೆ ಇವರು ಬೆನ್ನಿಗೆ ನಿಂತು ಬಿಟ್ರೆ ಅನ್ನೋದು ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ. ಫಾರ್ ಎಕ್ಸಾಂಪಲ್ ಪರಮೇಶ್ವರ್ ಅವರು ಎಲ್ರಿಗಿಂತ ಮೊದಲು ವಿರೋಧಿಸಿದ್ರು. ಇದೇನೋ ಸರಿ ಕಾಣಲ್ಲಪ್ಪ, ಯಾಕೆ ಮಾಡ್ತಿದ್ದಾರೆ ಅನ್ನೋದು ನಮಗಂತೂ ಮಾಹಿತಿನೇ ಇಲ್ಲ, ಯಾರು ಮಾಡ್ತಿದ್ದಾರೋ ಅವ್ರನ್ನೇ ಕೇಳ್ಕೊಳ್ಳಿ, ಮಾಡೋದಾದ್ರೆ ಒಗ್ಗಟ್ಟಿನಿಂದ ಮಾಡಲಿ, ಇಲ್ಲ ಏನು ಅವಶ್ಯಕತೆ ಇದೆ ಅಂತ ಸಿಟ್ಟು ಮಾಡಿಕೊಂಡ್ರು, ನೇರವಾಗಿ ಸಿಟ್ಟು ಮಾಡಿಕೊಂಡ್ರು ಪರಮೇಶ್ವರ್ ಅವರು. ಈಗ ಬೇರೆ ಬೇರೆ ನಾಯಕರು ಕೂಡ ಇದೇ ದಾರಿ ಹಿಡಿದಿದ್ದು ಹೈಕಮಾಂಡ್ಗೆ ಡೈರೆಕ್ಟ್ ಆಗಿ ಪತ್ರ ಹೋಗಿದೆ. ಅಲ್ಲಿಗೆ ಸಿದ್ದರಾಮಯ್ಯನವರು ಇಳದೇ ಇಳಿತಾರೆ ಅನ್ನೋ ನಂಬಿಕೆಯಲ್ಲಿ ಕೈಯಲ್ಲಿ ಬಣ ಇದೆ, ಒಂದು ಬಣ ಇದೆ ಅನ್ನೋದು ವೆರಿ ಕ್ಲಿಯರ್. ಇಳಿಸುವ ಪ್ರಯತ್ನ ಆಗ್ತಿದೆ ಅಂತ ಗೊತ್ತಾಗಿ ಸಮಾವೇಶ ಮಾಡೋದಕ್ಕೆ ಹೊರಟಿರೋದು ಕೂಡ ವೆರಿ ಕ್ಲಿಯರ್. ಕೈಯಲ್ಲಿ ದೊಡ್ಡ ಬೆಳವಣಿಗೆಗಳು ಈ ವರ್ಷದ ಅಂತ್ಯಕ್ಕೆ ನಡೆಯಲಿದೆಯಾ? ಹಾಗಾದರೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಹಾಗೆ ನಾವು ಕೊಡೋ ಸುದ್ದಿಗಳು ನಿಮ್ಗೆ ಇಷ್ಟ ಆಗಿದ್ರೆ ನೀವು ಕೂಡ ರಿವ್ಯೂ ಸದಸ್ಯರಾಗಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಬಹುದು. ಥ್ಯಾಂಕ್ ಯು.